ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಟಾಲಜಿದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಫಿಕ್ಸ್ಡ್ ಕ್ವಶನ್ಗಳು, ಸರಿನಾ? ಟೋಟಾಲಜಿ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಈ ಒಂದು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡೋದಕ್ಕೆ ಈ ಮೂರು ಕಾನ್ಸೆಪ್ಟ್ಗಳು ನೀಟಾಗಿ ಗೊತ್ತಿರಬೇಕು, ಸರಿನಾ? ಟ್ರೂ, ಗಿವ್ ರೈಸ್ ಟು ಫಾಲ್ಸ್ ಅಂತ ಇದ್ರೆ ಮಾತ್ರ ನನಗೆ ಫಾಲ್ಸ್, ಸರಿನಾ? ಸಿಂಬಲ್ಗಳು ಯಾವ್ಯಾವ ಯೂಸ್ ಆಗಿರ್ತವೆ ಅಂತ ನೀಟಾಗಿ ನೋಡ್ಕೊಳ್ಳಿ. ಗಿವ್ ರೈಸ್ ಟು ಸಿಂಬಲ್ ಇದ್ದಾಗ ಟ್ರೂ, ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಟು ಫಾಲ್ಸ್. ಇನ್ನು ಉಳಿದಿರೋಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ತರ ಇದ್ರೆ ಆ್ಯಂಡ್ ಸಿಂಬಲ್, ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಆ್ಯಂಡ್ ಗೇಟ್ ಇದ್ದಂಗೆ, ಸರಿನಾ? ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ. ನೆಕ್ಸ್ಟ್ ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್. ಗೊತ್ತಾಯ್ತಾ? ಈ ಮೂರು ಕಂಡೀಷನ್ ನಿಮಗೆ ಗೊತ್ತಿರಬೇಕು. ಇದು ಗಿವ್ ರೈಸ್ ಟು ಸಿಂಬಲ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್, ಉಳಿದಿರೋಂಥ ಎಲ್ಲ ಕಂಡೀಷನ್ ಟ್ರೂ ಆಗುತ್ತೆ. ಏನಾದ್ರೂ ಕೂಡ ಈ ಸಿಂಬಲ್ ಇದ್ರೆ ಮಧ್ಯದಲ್ಲಿ. ನೆಕ್ಸ್ಟ್ ಟ್ರೂ ಆ್ಯಂಡ್ ಟ್ರೂ ಇದ್ದಾಗ ಏನಾಗುತ್ತೆ? ಔಟ್ಪುಟ್ ಟ್ರೂ ಬರುತ್ತೆ. ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಆರ್ ಸಿಂಬಲ್ ಇದ್ರೆ ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್ ಬರುತ್ತೆ. ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಈಗ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ನೋಡ್ಬೇಕು ಅಂತಂದ್ರೆ ಎಷ್ಟು ವೇರಿಯೇಬಲ್ಗಳಿದಾವೆ ಅಂತ ನೋಡ್ಬೇಕು. ಎಷ್ಟು ವೇರಿಯೇಬಲ್ ಇದೆ? ಒಂದು ಪಿ ಇದೆ, ಎರಡನೇದು ಕ್ಯೂ, ನೆಕ್ಸ್ಟ್ ಮೂರನೇದು ಆರ್. ಮೂರಲ್ವೇ ಇರೋದು. ಸೊ ಇವಾಗ ಮೂರಕ್ಕೂ ಕೂಡ ಇನ್ಪುಟ್ ಕಾಂಬಿನೇಷನ್ ಅನ್ನ ಬರ್ಕೊಳ್ಳೋಣ, ಪಿ, ಕ್ಯೂ ಮತ್ತೆ ಆರ್. ಈಗ ನನ್ನ ಹತ್ರ ಮೂರು ಡಿಫ್ರೆಂಟ್ ಇನ್ಪುಟ್ಸ್ ಗಳಿದಾವೆ ಅಂತಂದ್ರೆ ಎಷ್ಟು ಕಾಂಬಿನೇಷನ್ ಆಗುತ್ತೆ? 2n ನಂಬರ್ ಆಫ್ ಕಾಂಬಿನೇಷನ್ಸ್. ಅಂದ್ರೆ 2 ಅಲ್ವಾ ಡಿಫ್ರೆಂಟ್ ವೇರಿಯೇಬಲ್ಸ್ ಇರೋದು. 2 ಅಂತಂದ್ರೆ 8 ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಗ್ತವೆ ನಮಗೆ ಈ ಒಂದು ಪ್ರಾಬ್ಲಮ್ ಅಲ್ಲಿ. ಇನ್ಪುಟ್ ಕಾಂಬಿನೇಷನ್ಸ್ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್ ನೋಡಿ. 4 ಸಲಿ ಟ್ರೂ, ಟ್ರೂ 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 ಟ್ರೂ, ಫಾಲ್ಸ್ 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 ಫಾಲ್ಸ್, ಸರಿನಾ? 4 ಸಲಿ ಟ್ರೂ, 4 ಸಲಿ ಫಾಲ್ಸ್. ನೆಕ್ಸ್ಟ್ 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಏನ್ ಮಾಡಬೇಕು? ಆಲ್ಟರ್ನೇಟಿವ್, ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ಸೊ ಒಬ್ಬೊಬ್ರು ಈ ಟ್ರೂ ಫಾಲ್ಸ್ ಬದಲು 1 0 ಅಂತಾನು ಕೂಡ ಯೂಸ್ ಮಾಡ್ತಾರೆ. ನೀವು ಎರಡರಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಿಲ್ಲ, ಸಿಂಪಲ್. ಇಲ್ಲಿ ಟ್ರೂ ಇರುವಂತ ಜಾಗದಲ್ಲೆಲ್ಲ 1, ಫಾಲ್ಸ್ ಇರುವಂತ ಜಾಗದಲ್ಲೆಲ್ಲ 0. ಸೊ ಟ್ರೂ ಫಾಲ್ಸ್ ಆದ್ರೂ ಯೂಸ್ ಮಾಡ್ಬೋದು, 1 0 ಆದ್ರೂ ನೀವು ಯೂಸ್ ಮಾಡ್ಬೋದು. ಗೊತ್ತಾಯ್ತಾ ಯಾವ ರೀತಿ ಕಾಂಬಿನೇಷನ್ ಬರೆದಿದ್ದು? 4 ಸಲಿ ಟ್ರೂ, 4 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್, ಆಲ್ಟರ್ನೇಟಿವ್. ಈಗ ಏನ್ ಮಾಡ್ತೀನಿ ಅಂದ್ರೆ ಬ್ರಾಕೆಟ್ ಒಳಗಡೆ ಏನೇನಿದೆ ಅದನ್ನ ಆದಷ್ಟು ನಾನು ಬೇಗ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಇದು ಸಪರೇಟ್ ಭಾಗ ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಸಪರೇಟ್ ಭಾಗ. ಈ ತರ ಸಿಂಬಲ್ ಇದೆ ಅಂತ ಅನ್ಕೊಳ್ಳಿ, ಎರಡು ಕಡೆ ಡ್ಯಾಶ್. ಇದು ಹೆಂಗೆ ಅಂತಂದ್ರೆ ಈಕ್ವೇಟ್ ಮಾಡ್ತಾ ಇರೋದು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡ್ಬೇಕು. ಗೊತ್ತಾಯ್ತಾ? ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡ್ಬೇಕು ಏನಾದ್ರೂ ಈ ಸಿಂಬಲ್ ಬಂದ್ರೆ. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದ್ರೆ ಬ್ರಾಕೆಟ್ ಒಳಗಡೆ ಏನಿದೆ ಸಾಲ್ವ್ ಮಾಡಬೇಕು. ಸೊ ಬ್ರಾಕೆಟ್ ಒಳಗಡೆ ಮತ್ತೆ ಬ್ರಾಕೆಟ್ ಇದೆ. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಏನಿರೋದು? ಪಿ ಅಂಡ್ ಕ್ಯೂ ಇದೆ, ಪಿ ಅಂಡ್ ಕ್ಯೂ. ನೋಡಿ, ಪಿ ಆಲ್ರೆಡಿ ನನ್ನ ಹತ್ರ ಇಲ್ಲಿದೆ, ಕ್ಯೂ ಇಲ್ಲಿದೆ, ಸರಿನಾ? ಆ್ಯಂಡ್ ಆಪರೇಟರ್ ಅನ್ನ ಅವ್ರಗಳ ಮಧ್ಯ ಹಾಕ್ಬೇಕು. ಸೊ ಏನ್ ಕಂಡೀಷನ್ ಇರೋದು? ಆ್ಯಂಡ್ ಬಂದ್ರೆ ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರೋಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಸೊ ಇವಾಗ ಟ್ರೂ ಇದೆ, ಇಲ್ಲೂ ಕೂಡ ಟ್ರೂ ಇದೆ. ಟ್ರೂ ಅಂಡ್ ಟ್ರೂ ಏನಾಗುತ್ತೆ? ಔಟ್ಪುಟ್ ಟ್ರೂ ಆಯ್ತು. ಟ್ರೂ ಅಂಡ್ ಟ್ರೂ ಔಟ್ಪುಟ್ ಟ್ರೂ ಆಯ್ತು. ಟ್ರೂ ಅಂಡ್ ಫಾಲ್ಸ್ ನೋಡಿ, ಟ್ರೂ ಅಂಡ್ ಫಾಲ್ಸ್, ಸೊ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಟ್ರೂ ಅಂಡ್ ಫಾಲ್ಸ್ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಫಾಲ್ಸ್ ಅಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಫಾಲ್ಸ್ ಅಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಫಾಲ್ಸ್ ಅಂಡ್ ಫಾಲ್ಸ್ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಫಾಲ್ಸ್ ಅಂಡ್ ಫಾಲ್ಸ್ ಔಟ್ಪುಟ್ ವಿಲ್ ಬಿ ಫಾಲ್ಸ್. ಗೊತ್ತಾಯ್ತಾ? ಎರಡು ಇನ್ಪುಟ್ಗಳೇನಾದ್ರೂ ಟ್ರೂ ಆಗಿದ್ರೆ ನೋಡಿ, ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ಈಗ ನನಗೆ ಇಷ್ಟು ವ್ಯಾಲ್ಯೂ ಗೊತ್ತಿದೆ, ಪಿ ಅಂಡ್ ಕ್ಯೂ ವ್ಯಾಲ್ಯೂ. ಗಿವ್ ರೈಸ್ ಟು ಆರ್, ಆರ್ ಇಲ್ಲಿದೆ. ಸೊ ಇವಾಗ ನಾವೇನ್ ಮಾಡೋಣ? ಪಿ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್ ಅನ್ನ ಕಂಡುಹಿಡಿಯೋಣ. ಸೊ ಪಿ ಅಂಡ್ ಕ್ಯೂ ಇಲ್ಲಿದೆ, ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಲ್ಲಿದೆ. ನೀಟಾಗಿ ನೋಡ್ಕೋಬೇಕು, ಸರಿನಾ? ಇಲ್ಲಿಂದ ನಮ್ಗೆ ಈ ತರ ಹೋಗ್ತಾ ಇರೋದು ಇವಾಗ, ಸರಿನಾ? ಇದಲ್ವಾ ಮೀನು? ಪಿ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಈ ತರ ಹೋಗ್ತಾ ಇರೋದು. ನೀಟಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ ಆಗುತ್ತೆ. ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ನೋಡಿ ಯಾವ ತರ ಆಯ್ತು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದಂಗ ಆಯ್ತಾ? ಇದೆ ನೋಡಿ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದಂಗ ಆಯ್ತು. ಔಟ್ಪುಟ್ ಏನಾಗಬೇಕು? ಫಾಲ್ಸ್ ಆಗ್ಬೇಕು. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೆ ಇಲ್ಲಿ ಯಾವ ರೀತಿ ಬಂತು? ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಏನಲ್ಲ. ಸೊ ಟ್ರೂ ಅನ್ನೇ ಬರಿಬೇಕು. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೆ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆಯ್ತು ಅಂತಂದ್ರೆ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆಯ್ತು ಅಂತಂದ್ರೂ ಟ್ರೂ.
ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆಯಿತು ಅಂತಂದ್ರೂ ಟ್ರೂ. ಸರಿನಾ? ಕೇವಲ ಏನು ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ನನಗೆ ಫಾಲ್ಸ್ ಬರುತ್ತೆ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ. ನೆಕ್ಸ್ಟ್ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ನನಗೆ ಗೊತ್ತಾಗಿದೆ, ರೈಟ್ ಹ್ಯಾಂಡ್ ಸೈಡನ್ನು ಕಂಡುಹಿಡಿತಾ ಹೋಗ್ತೀನಿ. ಸೊ ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್ ಇದೆ. ಸೊ ಫಸ್ಟ್ ಬ್ರಾಕೆಟ್ ಒಳಗಡೆ ಇದನ್ನ ಕಂಡುಹಿಡ್ಕೊಳ್ಳೋದು. ಕ್ಯೂ ಗಿವ್ ರೈಸ್ ಟು ಆರ್ ಅನ್ನ ಕಂಡುಹಿಡ್ಕೊಳ್ಳಿ ಫಸ್ಟ್. ಸೊ ಕ್ಯೂ ಇಲ್ಲಿದೆ, ಆರ್ ಇಲ್ಲಿದೆ. ಸರಿನಾ? ಗಿವ್ ರೈಸ್ ಟು ಇದ್ದಾಗ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ಈಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ನೋಡಿ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೆ ಔಟ್ಪುಟ್ ಈಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಔಟ್ಪುಟ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಔಟ್ಪುಟ್ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್ ಆಗುತ್ತೆ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಔಟ್ಪುಟ್ ಟ್ರೂ. ಗೊತ್ತಾಯ್ತಾ? ಕೇವಲ ಈ ಒಂದು ಕಂಡೀಷನ್ ಇದ್ರೆ ಮಾತ್ರ ಫಾಲ್ಸು, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ. ಸೊ ಈಗ ಪಿ ವ್ಯಾಲ್ಯೂ ಗೊತ್ತಿದೆಯಾ? ಎಸ್, ಇಲ್ಲಿದೆ. ಕ್ಯೂ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ನಾವು ಇವಾಗ ಜನರೇಟ್ ಮಾಡ್ಕೊಂಡಿದ್ದೀವಿ. ಸೊ ಇವರಿಬ್ರು ಮಧ್ಯ ಗಿವ್ ರೈಸ್ ಟು ಇದೆ. ಸೊ ಅದೇ ಒಂದು ಕಾನ್ಸೆಪ್ಟ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಟ್ರೂ, ನೋಡಿ ಪಿ ಇಲ್ಲಿದೆ, ನೆಕ್ಸ್ಟ್ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್ ಇಲ್ಲಿದೆ. ಸರಿನಾ? ಈ ತರ ಹೋಗ್ತಾ ಇರೋದು ಯಾರು? ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಏನಾಗುತ್ತೆ? ನನಗೆ ಟ್ರೂ ಆಗುತ್ತೆ. ಸರಿನಾ? ಸೊ ಇದೇನಿದು ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಸರಿನಾ? ಈಗ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಏನಾಗುತ್ತೆ? ಔಟ್ಪುಟ್ ಫಾಲ್ಸ್ ಆಗುತ್ತೆ. ಗೊತ್ತಾಯ್ತಾ? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಫಾಲ್ಸ್. ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಟ್ರೂ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಇದ್ರೂ ಔಟ್ಪುಟ್ ಇಸ್ ಟ್ರೂ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಇದ್ರೂ ಕೂಡ ಔಟ್ಪುಟ್ ಟ್ರೂ ಬರುತ್ತೆ. ಗೊತ್ತಾಯ್ತಾ? ಈ ಒಂದು ಕಂಡೀಷನ್ಸ್ ಪ್ರಕಾರ ಈಗ ನನಗೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಜನರೇಟ್ ಆಯ್ತು. ಲೆಫ್ಟ್ ಹ್ಯಾಂಡ್ ಸೈಡ್ ಜನರೇಟ್ ಆಗಿದೆ, ರೈಟ್ ಹ್ಯಾಂಡ್ ಸೈಡ್ ಜನರೇಟ್ ಆಗಿದೆ. ಇಲ್ಲಿ ಈಕ್ವಲ್ ಸಿಂಬಲ್ ಇದ್ದಂಗೆ. ಸರಿನಾ? ಸೊ ಇವಾಗ ಒಂದೊಂದನ್ನೇ ಕಂಪೇರ್ ಮಾಡ್ತಾ ಬನ್ನಿ. ಸೊ ಇದನ್ನ ಈಕ್ವೇಶನ್ 1 ಅಂತ ತೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತೊಂತೀನಿ. ಅಂದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ, ಪಿ ಅಂಡ್ ಕ್ಯೂ ಗಿವ್ ರೈಸ್ ಟು ಆರ್. ಇದು ರೈಟ್ ಹ್ಯಾಂಡ್ ಸೈಡ್, ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಈಗ ಒಂದೊಂದೇ ವ್ಯಾಲ್ಯೂನ ಚೆಕ್ ಮಾಡಿ. ಟ್ರೂ ಇಲ್ಲೂ ಕೂಡ ಟ್ರೂ, ಫಾಲ್ಸ್ ಇಲ್ಲೂ ಕೂಡ ಫಾಲ್ಸ್, ಇಲ್ಲೂ ಟ್ರೂ ಇದೆ, ಟ್ರೂ 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 ಟ್ರೂ. ನೋಡಿ ವ್ಯಾಲ್ಯೂ ಸೇಮ್ ಇದಾವ? ಎಸ್. ನೋಡಿ ಇಲ್ಲಿ ಏನು ವ್ಯಾಲ್ಯೂ ಬಂದಿದ್ದಾವೆ, ಇಲ್ಲೂ ಕೂಡ ವ್ಯಾಲ್ಯೂ ಅಷ್ಟೇ ಬಂದಿದೆ. ಸೊ ಇವಾಗ ಇದು ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಬರೀರಿ. ಸೊ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್, ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್ ಪಿ ಆ್ಯಂಡ್ ಕ್ಯೂ ಗಿವ್ ರೈಸ್ ಟು ಆರ್ ಈಕ್ವಲ್ಸ್ ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಸರಿನಾ? ಈ ಮೂರು ಕಾನ್ಸೆಪ್ಟ್ಗಳು ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಫಾಲ್ಸ್ ಆಗುತ್ತೆ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ ಆಗುತ್ತೆ. ಟ್ರೂ ಆ್ಯಂಡ್ ಟ್ರೂ ಇದ್ರೆ ಔಟ್ಪುಟ್ ಟ್ರೂ, ಉಳಿದಿರುವಂಥ ಎಲ್ಲ ಕಂಡೀಷನ್ ಫಾಲ್ಸ್. ಯಾವಾಗ? ಆಪರೇಟರ್ ಆ್ಯಂಡ್ ಇದ್ದಾಗ. ಏನಾದರೂ ಆರ್ ಇದ್ರೆ ಫಾಲ್ಸ್, ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂಥ ಎಲ್ಲ ಕಂಡೀಷನ್ಸ್ ಟ್ರೂ. ಈ ಮೂರು ಕಂಡೀಷನ್ ಗೊತ್ತಿದ್ರೆ ಯಾವುದೇ ಟೋಟೋಲಜಿ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ನೀವು ಆದಷ್ಟು ಪಕ್ಕ ಆಗ್ಬೇಕು ಈ ಒಂದು ಕಾನ್ಸೆಪ್ಟ್ ಅಂಡರ್. ಅದಕ್ಕೋಸ್ಕರ ಒಂದು 5-6 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ. ಅವೆಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ ನಿಮಗೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಬಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಏನಾದರೂ ಡೌಟ್ ಬರ್ತೈತೆ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.